ಕಮೆಂಟ್ ಕೂಡ ಮಾಡ್ತಾರೆ ಕಣ್ಣಿಗೆ ಹೊಡಿತಾರೆ ಅವಶ್ಯಕತೆ ನಿಜ ಆಗಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಗುರುವಾರದ ವ್ಲಾಗ್ ಇದು. ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮನೆಯವ್ರು ಬಂದು ಆರತಿನ ಮಾಡ್ತಾರೆ ದೇವರಿಗೆ. ಆರತಿ ತಟ್ಟೆಲ್ಲ ರೆಡಿ ಇಟ್ಟಿದ್ದೀನಿ. ಇನ್ನ ಬಾಗ್ಲಿಗೆಲ್ಲ ರಂಗೋಲಿ ಹಾಕಿದ್ದೆ, ಧೂಪ ಎಲ್ಲ ಹಚ್ಚಿದ್ದೆ. ಹಂಗೆ ನಾನು ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಹೊರಗಡೆ ಅಂತೂ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಗುರುವಾರದ ದಿನ ಬೆಳಿಗ್ಗೆನೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ರಾತ್ರಿ ಪಾತ್ರೆ ಎಲ್ಲ ತೊಳೆದು ಟಬ್ಬಲ್ ಹಾಕಿಟ್ಟಿದ್ದಲ್ವಾ, ಮೊದ್ಲಿಗೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ ನಾನು ನೀಟಾಗಿ. ಕಿಚನ್ ಎಲ್ಲ ನೀಟ್ ಮಾಡಿ ಇಟ್ಟಿರ್ತೀನಿ ರಾತ್ರಿನೇ. ಬೆಳಿಗ್ಗೆ ಇನ್ನ ಒಂದ್ ರೌಂಡ್ ಎಲ್ಲ ಫುಲ್ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಈ ತರ ಇವತ್ತು ತಿಂಡಿ ಗಟ್ಟಿ ಅವಲಕ್ಕಿ ಒಗ್ಗರಣೆ ಆಗಿತ್ತು, ಪೋಹ ಮಾಡಿದ್ದೆ. ತಿಂಡಿ ತಿನ್ನೋದಕ್ ಬಂದ್ ಕುಂತಿದೀನಿ. ಸ್ಕೂಲ್ಗೆ ಹೋಗಿ ಬಂದೆ ಮಗ, ಸ್ಕೂಲ್ಗೆ ಹೋಗಿ ಬಂದ ಜಾಣ ಚಿಕ್ಕ ಮನುವ. ಪಾಪು ಬಂದಿದ್ದ, ಚಿಂಟು ಆನ್ ಮಾಡಿ ಬಿಟ್ಟು ಹೋಗಿದ್ದಾನೆ. ನಮ್ಮ ಮನೆಯವರು ಬಲ್ಬ್ ತಂದ್ರೆ. ಬಲ್ಬ್ ಏನಕ್ಕೆ ಅಂದ್ರೆ ಕಿಚನ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಷ್ಟು ಸರಿ ಆಗ್ತಿರ್ಲಿಲ್ಲ. ಬೆಳಕು ತುಂಬಾ ಕಡಿಮೆ ಇತ್ತು ಕಿಚನ್ ಅಲ್ಲಿ. ಕತ್ಲೆ ಬರ್ತಾ ಇತ್ತು ವಿಡಿಯೋಸ್ ಎಲ್ಲಾನು. ಹಂಗಾಗಿ ತುಂಬಾ ದಿನದಿಂದ ಹೇಳ್ತಾ ಇದ್ದಲ್ಲ ರೀ, ಅಲ್ಲ ತುಂಬಾ ದಿನದಿಂದ ನಮ್ಮನೆಯವರೇ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ರು ವಿಡಿಯೋ. ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ರು, ಕಿಚನ್ ಅಲ್ಲಿ ಸ್ವಲ್ಪ ಕತ್ಲೆ ಬರ್ತದೆ ವಿಡಿಯೋ ಅಂತ. ಏನಂದ್ರೆ ನನ್ಗೆ ಕೆಲವೊಂದು ಕಡೆ ಲೈಟಿಂಗ್ ಪ್ರಾಬ್ಲಮ್. ನೋಡೋಣ ಇವಾಗ ಅದು ಎಷ್ಟು ವ್ಯಾಟಿನ್ ಬಲ್ಬ್ ರೀ? 23 ಅಂತೆ. ಮೊದಲೆಲ್ಲ 8 ವ್ಯಾಟ್ ಬರ್ತಿತ್ತಲ್ಲ, ಈಗ ಅದು ಒಳ್ಳೆ ಬರ್ತದ. ಇದನ್ನ ಹಾಕಿ ನಂತರ ಒಂದು ರೆಸಿಪಿ ಮಾಡ್ಬೇಕು ನಾನು. ರೆಸಿಪಿ ಅಂದ್ರೆ ನಾನು ಇವಾಗ ತಿಂಡಿ ಏನಾದ್ರು ಮಾಡ್ಬೇಕಲ್ವಾ ಗುರುವಾರ. ನೋಡೋಣ ಹೊಸದಾಗಿ ಏನಾದ್ರೂ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ, ಯಾವಾಗ್ಲೂ ಚಪಾತಿ ಮಾಡ್ತಾ ಇದ್ದೆ, ಇವತ್ತು ರವಾ ದೋಸೆ ಆ ತರ ಏನಾದ್ರು ಮಾಡೋಣ ಅಂತ ಹೇಳಿ. ಸೂಪರ್ ಲೈಟ್ ಅಲ್ಲ, ಕಣ್ಣಿಗೆ ಹೊಡಿತಾರೆ. ಅದು ಒಂದು 2 days ಈಗ ಅಡ್ಜಸ್ಟ್ ಆಗೋವರೆಗೂ ಹಂಗೆ ಅನ್ಸ್ತದೆ. ಫುಲ್ ಬೆಳಕು ಬೇಕಾಗಿತ್ತು ನಂಗೆ ಕಿಚನ್ಗೆ. ಲೈಟಿಂಗ್ ಪ್ರಾಬ್ಲಮ್ ಆಗಿತ್ತು. ಈ ಬಲ್ಬ್ ತೆಗೆದಲ್ಲ, ಆ ಬಲ್ಬ್ ತೆಗಿಲ್ಲತ್ತಲ್ಲ. ಯಾವ್ದು? ಆಚೆಗೆ ಮುಂದ ಯಾವ್ದು ರಾಶಿ ಬೆಳಕದೆ? ಅದೇ ಬೇಕಾ? ಅದೇ ತಗೊಳ್ಳಿ, ಕಣ್ಣು ಹೊಡಿತದೆ. ಯಾವಾಗ್ಲೂ ಸಾಮಾನ್ಯವಾಗಿ ಗುರುವಾರದ ದಿನ ಚಪಾತಿ ಮಾಡ್ತಾ ಇದ್ದೆ. ಇವತ್ತು ರವಾ ದೋಸೆ ಮಾಡೋಣ ಅಂತ ಹೇಳಿ 1/4 ಕಪ್ ಅಷ್ಟು ರವಾ ತೆಗೆದುಕೊಂಡಿದೀನಿ. ಹಾಗೆ 1/4 ಕಪ್ ನಷ್ಟು ಅವಲಕ್ಕಿನ ತೆಗೆದುಕೊಂಡಿದೀನಿ. ರವಾ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಅವಲಕ್ಕಿ ಕಡಿಮೆ ತಗೊಳ್ಳಿ. 1/4 ಕಪ್ ರವಾ ತಗೊಂಡ್ರೆ ಒಂದು 1/4ರಿಂದ ಅರ್ಧ ಕಪ್ ಅಷ್ಟು ಅವಲಕ್ಕಿ ಸಾಕು. ಇಲ್ಲಾಂತಂದ್ರೆ ತುಂಬಾ ಸಾಫ್ಟ್ ಆಗ್ಬಿಡ್ತದೆ ದೋಸೆ. ಹಂಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಕೂಡ ತಗೊಂಡಿದ್ದೆ, 1-2 ಸ್ಪೂನ್ ಅಷ್ಟು. ಗೋಧಿ ಹಿಟ್ಟನ್ನ ಹಾಕುವಂತ ಅವಶ್ಯಕತೆ ಇಲ್ಲ, ಗೋಧಿ ಹಿಟ್ಟನ್ನ ಸ್ಕಿಪ್ ಮಾಡಿ ನೀವು ಮಾಡ್ತೀರಿ ಅಂತಂದ್ರೆ. ರವಾ ಜಾಸ್ತಿ ತಗೊಳ್ಳಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅವಲಕ್ಕಿನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕಿ, ಇಲ್ಲಾಂತಂದ್ರೆ ತುಂಬಾ ಸಾಫ್ಟ್ ಆಗ್ಬಿಡ್ತದೆ ದೋಸೆ. ಇಲ್ಲಿ ನಾನು ರವಾನ ತೊಳೆದು ನೆನೆ ಹಾಕಿದ್ದೆ, ಅವಲಕ್ಕಿ ಕೂಡ ತೊಳೆದ್ ಬಿಟ್ಟಿಟ್ಟಿದ್ದೆ. ರವಾನ ಒಂದ್ 10ರಿಂದ 15 ನಿಮಿಷ ನಾನು ತೊಳೆದು ನೆನೆ ಹಾಕಿದ್ದೆ. ನಂತರ ಒಂದು ಮಿಕ್ಸಿ ಜಾರಿಗೆ ತೊಳೆದಿಟ್ಟಂತಹ ರವಾ ಅಂದ್ರೆ ನೆನೆ ಹಾಕಿದಂತಹ ರವಾ, ಅವಲಕ್ಕಿ, 1-2 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ನಾನು ನುಣ್ಣಗೆ ಇದನ್ನ ರುಬ್ಕೊಂಡ್ ಬಂದಿದ್ದೀನಿ. ಈ ಉದ್ದಿನ ದೋಸೆ ಹಿಟ್ಟಿಗೆಲ್ಲ ರುಬ್ತೀರಿ ಅಲ್ವಾ, ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಹಿಟ್ಟನ್ನ. ಹಿಟ್ಟು ರುಬ್ಬಿದ್ದಾಯ್ತು. ಒಂದು 10 ನಿಮಿಷ ನಾನು ಹಾಗೆ ಮುಚ್ಚಿಟ್ಟಿದ್ದೆ. 10 ನಿಮಿಷ ಬಿಟ್ಬಿಟ್ಟು ನಾನು ದೋಸೆ ಹಾಕೋದಕ್ ಬಂದೆ. ನಾನು ಕಾಸ್ಟ್ ಐರನ್ ತವಾ ಮೇಲೆ ಹಾಕ್ತಾ ಇದ್ದೆ. ನಾನ್ ಸ್ಟಿಕ್ ಆದ್ರೆ ಇನ್ನ ಚೆನ್ನಾಗಿ ಬರ್ತಾ ಇತ್ತೇನೋ ದೋಸೆ ನೀಟಾಗೇನೆ ಬಂತು, ಆದ್ರೆ ಸ್ವಲ್ಪ ಸಾಫ್ಟ್ ಆಯ್ತು ಅಂತ ನನ್ಗನ್ಸ್ತು. ಅವಲಕ್ಕಿ ಜಾಸ್ತಿ ಹಾಕಿದ್ರೆ ದೋಸೆ ತುಂಬಾ ಮೆತ್ತಗಾಗ್ತದೆ. ಅವಲಕ್ಕಿ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು. ಸಣ್ಣ ಊರಿನಲ್ಲಿ ಇದನ್ನ ಬೇಯಿಸ್ಕೊಂಡೆ. ನಂತರ 2 ಕಡೆನು ನೀಟಾಗಿ ಅಂದ್ರೆ ಒಂದ್ ಕಡೆ ಬೆಂದಿದ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಡೆ. ಅವಲಕ್ಕಿ ಜಾಸ್ತಿ ಹಾಕಿದ್ರಿಂದ ಅವಸ್ಥೆ ಹಿಂಗಾಗಿತ್ತು, ಅಂದ್ರೆ ಫುಲ್ ಸಾಫ್ಟ್ ಆಗ್ಬಿಟ್ಟಿತ್ತು ಅಷ್ಟೇನೆ. ಮೊದ್ಲಿಗೆ ನಾನು ದೋಸೆನ ಪ್ಲೇಟ್ ಅಲ್ಲಿ ಹಾಕೊಂಡೆ. ಮೊದ್ಲಿಗೆ 1-2-3 ದೋಸೆ ಹಾಕೊಂಡೆ. ನಾನು ಅಂದ್ರೆ ಯಾವತ್ತು ಕೂಡ ಈ ತರ ದೋಸೆ ಹಾಕಿದ್ದಿಲ್ಲಾಗಿತ್ತು ರಾತ್ರಿ ಹೊತ್ತು. ಸಾಮಾನ್ಯವಾಗಿ ನಾನು ಚಪಾತಿನೇ ಮಾಡ್ತಾ ಇದ್ದೆ. ನನ್ಗೂ ಕೂಡ ಚಪಾತಿ ಎಲ್ಲ ತಿಂದು ಬೇಜಾರಾಗ್ತಾ ಇತ್ತು. ಈ ತರ ಈ ರೈಸ್ ಐಟಮ್ ಬಿಟ್ಟು ದೋಸೆ ಮಾಡುವಂತದ್ದೆಲ್ಲ ಇದ್ರೆ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ.
ಬೆಳಿಗ್ಗೆ ನಾನು ಬಟಾಣಿ ಸಾರ್ ಮಾಡಿದ್ದೆ. ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಆ ಸಾರ್ ಜೊತೆ ತಿಂದಿದ್ದಾಯ್ತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಯ್ತು. ನನ್ಗೇನಂತಂದ್ರೆ ಈ ದೋಸೆ ಎಲ್ಲ ಕ್ರಿಸ್ಪಿ ಆಗಿ ಬರ್ಬೇಕು. ಸಾಫ್ಟ್ ಗಿಂತ್ಲೂನು ನಾನ್ ಸ್ವಲ್ಪ ಕ್ರಿಸ್ಪಿ ಇಷ್ಟ ಪಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ರಾತ್ರಿ 9:45 ಇವತ್ತು ಸ್ಪೆಷಲ್ ತಿಂಡಿ ಮಾಡಿದ್ದೆ, ನೋಡಿದ್ರಿ ಅಂತ ಅನ್ಕೊಂಡಿದೀನಿ. ಏನ್ ಎಡವಟ್ ಆಯ್ತು ಅಂತ ಹೇಳಿ ನಾನು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ತಿಂಡಿ ತಿಂದಿದ್ದಾಯ್ತು. ಧಾರಾವಾಹಿ ನೋಡ್ತಾ ಕುಂತಿದ್ದೆ. ಯಾವ್ದಾದ್ರು ಒಂದು ಧಾರಾವಾಹಿ ಒಂದು ಸ್ವಲ್ಪ ಹೊತ್ತು, ಒಂದು 10ರಿಂದ 15 ನಿಮಿಷ, ಕೆಲವೊಂದು ಇಂಟ್ರೆಸ್ಟಿಂಗ್ ಇದೆ ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಒಂದು ಸೀರಿಯಲ್ ನೋಡ್ತೀನಿ. ಎಲ್ಲಾ ದಿನನೂ ಅಂತಲ್ಲ, ಎಲ್ಲಾದ್ರೂ ಅಪರೂಪಕ್ಕೆ. ಯಾಕೆ ಅಂತಂದ್ರೆ ನನಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ ಅಂತ ಹೇಳಿ ಇವತ್ತು ಕುತ್ಕೊಂಡೆ 9:30 ಒಂದು ಸೀರಿಯಲ್ ಹಚ್ಕೊಂಡು, ಪವಿತ್ರ ಬಂಧನ ಸಾಕು ಅಂತ ಒಂದು ಎಪಿಸೋಡ್ ನೋಡ್ಬಿಟ್ಟು ಬಂದ್ ಮಾಡಿದೆ ಟಿವಿನ. ಈ ತರ ಕೆಲವೊಂದ್ ದಿನ ಕರ್ಣ ಸೀರಿಯಲ್ ನೋಡ್ತೀನಿ. ಹಿಂಗೆ ಎಲ್ಲಾ ದಿನನೂ ನೋಡ್ತೀನಿ ಅಂತಲ್ಲ, ಅಪರೂಪಕ್ಕಾದ್ರೂ ನೋಡ್ತೀನಿ. ನಮ್ಮ ಮನೆಯವರಿಗೆ ಇವತ್ತು ಹೇಳ್ತಾ ಇದ್ದೆ, ಕೇಬಲ್ ಬಿಲ್ ಕೊಡ್ತೀನಿ ಅಲ್ವಾ, ಟಿವಿನೇ ಆನ್ ಮಾಡೋದಿಲ್ಲ, ಸುಮ್ಮನೆ ಕೇಬಲ್ ಬಿಲ್ ಕೊಡ್ಬೇಕು ಅಂತ. ಏನಾದ್ರೂ ಅಪರೂಪಕ್ಕೆ ಪಾಪು ನೋಡ್ತಾನೆ, ತುಂಬಾ ಅಪರೂಪ, ವಾರಕ್ಕೊಮ್ಮೆ ಈ ತರ ಚಿಕ್ಕಮ್ಮ ಚಿಂಟು ಹಚ್ಕೊಡು ಅಂತಾನೆ 10 ನಿಮಿಷ ನೋಡ್ತಾನೆ. ಜಾಸ್ತಿ ಅಂದ್ರೆ ಒಂದ್ 10 ನಿಮಿಷ ಅಷ್ಟೇನೆ, ಅದಕ್ಕೂ ಜಾಸ್ತಿ ಪಾಪು ಕೂಡ ಟಿವಿ ನೋಡೋದಿಲ್ಲ. ಅದು ವಾರಕ್ಕೆ ಒಂದಿನ, 15 ದಿನಕ್ಕೆ ಒಂದಿನ ಕೇಳ್ತಾನೆ. ನಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡೋದೇ ಇಲ್ಲ ನಾನು. ನನ್ಗೆ ಅಂದ್ರೆ ಈ ಸೀರಿಯಲ್ ಹುಚ್ಚೆಲ್ಲ ಸ್ವಲ್ಪ ಕಡಿಮೆ. ಮೂವಿ ತುಂಬಾ ಇಷ್ಟಪಡ್ತೀನಿ. ಮುಂಚೆಲ್ಲ ಜಾಸ್ತಿ ಪಿಕ್ಚರ್ ನೋಡ್ತಾ ಇದ್ದೆ. ಇತ್ತೀಚಿಗೆ ಪಿಕ್ಚರ್ ನೋಡೋದು ಕೂಡ ಕಡಿಮೆ ಮಾಡ್ಬಿಟ್ಟಿದೀನಿ. ಹಿಂಗೆ ಜೀವನ ಸಾಕ್ತಾ ಇದೆ. ನಾಳೆವರೆಗೂ ಬ್ಲಾಗ್ ಅನ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಆಯ್ತಾ. ಇನ್ನ ವ್ಯೂವರ್ಸ್ ಒಬ್ರು ನನ್ಗೆ 1 ನಿಮಿಷ ಟ್ರೈ ಕೊಡಿ ಹಾಕೊಳ್ತೀನಿ. ನಮ್ಮನೆ ನೀರ್ ಮಷಿನ್ದು ಆನ್ ಆದ್ರೆ ತುಂಬಾ ಜೋರಾಗಿ ಸೌಂಡ್ ಬರ್ತದೆ, ಅಷ್ಟರಲ್ಲಿ ಮಾತಾಡಿ ಮುಗಿಸ್ಕೊಳ್ತೀನಿ. ಇವಾಗ ಆನ್ ಮಾಡ್ತಾರೆ ರಾತ್ರಿ ಟ್ಯಾಂಕ್ಗೆ ನೀರ್ ಏರ್ಸ್ಕೊಳ್ಳೋದಕ್ಕೆ. ಆ ಮಷಿನ್ ಸೌಂಡ್ ಎಲ್ಲಿವರೆಗೂ ಕೇಳಿಸ್ತದೆ ಅಂತಂದ್ರೆ ಅಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿವರೆಗೂ ಕೇಳಿಸ್ತದೆ. ಅಲ್ವರಿ ರಸ್ತೆ ಎಲ್ಲ ದಾಟಿ ತುಂಬಾ ಮುಂದೆ. ಏನ್ ಹೇಳೋದಕ್ ಬಂದಿದೆ ಅಂತಂದ್ರೆ, ಇವತ್ತು ವ್ಯೂವರ್ಸ್ ಒಬ್ರು ಕಮೆಂಟ್ ಹಾಕಿದ್ರು, ನೀವು ಊಟ ತಿಂಡಿನ ಸ್ವಲ್ಪನೇ ಮಾಡ್ತೀರಿ, ಮತ್ತೆ ಹೆಂಗ್ ದಪ್ಪ ಆಗ್ತೀರಿ, ಸ್ವಲ್ಪ ಜಾಸ್ತಿ ಊಟ ತಿಂಡಿ ಮಾಡಿ ಅಂತ ಹೇಳ್ತಾ ಇದ್ರು. ಏನ್ ಗೊತ್ತಾ, ನಾನು ಊಟ ತಿಂಡಿ ಮಾಡೋದಿಲ್ಲ ಅಂತಲ್ಲ, ನನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಆದ್ರೆ ಕಡಿಮೆನೆ, ನೀವ್ ಹೇಳ್ದಾಗೇನೆ ಸ್ವಲ್ಪ ಕಡಿಮೆನೆ ನಾನು ಊಟ ತಿಂಡಿ ಮಾಡುವಂಥದ್ದು. ಬೆಳಿಗ್ಗೆ 2 ದೋಸೆ ತಿಂದ್ರೆ ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡ್ತೀನಿ. ಈ ತರ ನಮ್ಮನೆಯವ್ರು ಬೈತಾರೆ, ಹೊಟ್ಟೆ ಕಾಯಿಸ್ಬೇಡ ಜಾಸ್ತಿ ಹೊತ್ತು, ಅವಾಗ ಏನಾದ್ರೂ ತಿಂತಾ ಇರು ಅಂತ. ಇತ್ತೀಚೆಗೆ ಸ್ವಲ್ಪ ಫುಡ್ ರೂಟೀನ್ ಎಲ್ಲ ಚೇಂಜ್ ಮಾಡ್ಕೊಂಡಿದೀನಿ. ಹಾಗಂತ ಹೈಫೈ ಇದೆಲ್ಲ ತಂದ್ಕೊಂಡು ತಿಂತೀನಿ ಅಂತಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ. ಇನ್ನ ಒಂದೇನಂತಂದ್ರೆ, ನೀವ್ ಹೇಳಿದ್ರಿ ಅಲ್ವಾ, ಅಂದ್ರೆ ಇಷ್ಟಿಷ್ಟೇ ತಿಂತೀರಿ ದಪ್ಪ ಆಗೋದಿಲ್ಲ ಅಂತ ಹೇಳಿದ್ರಿ ಅಲ್ವಾ. ನನ್ಗೆ ಇವತ್ತು ಕಾಮೆಂಟ್ ನೋಡುವಾಗ ಅನಿಸ್ತಾ ಇತ್ತು, ನನ್ಗೆ ಏನಂತಂದ್ರೆ ಆರೋಗ್ಯ ಸಮಸ್ಯೆಗಳೇ ಮುಗಿಯೋದಿಲ್ಲ. ಒಂದಾಗಿದ ನಂತರ ಒಂದು ಈ ನೋವು ಅನ್ನೋದು ಏನಿದೆ ಅಲ್ವಾ, ಪೇನು, ಅದ್ ನನ್ಗೆ ಬಿಟ್ಟು ಹೋಗೋದೇ ಇಲ್ಲ. ಒಂದೆಲ್ಲ ಒಂದು ಇವಾಗ 2 days ಆಯ್ತು ನನ್ಗೆ ಹಲ್ ನೋವು ಸ್ಟಾರ್ಟ್ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ತರ ನೋವು ಅನ್ನೋದು ನನ್ ಬಿಟ್ಟು ಹೋಗೋದೇ ಇಲ್ಲ. ಈ PCOS ಇರೋದ್ರಿಂದ ಹೊಟ್ಟೆ ನೋವು ಇದೇ ರೀತಿ ನನ್ಗೆ ಏನಂದ್ರೆ, ಈ ನೋವಿಂದ ನನ್ಗೆ ಮುಕ್ತಿನೇ ಸಿಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನೋವಿನ ಮಹಿಳೆ ನಮ್ಮನೆಯವ್ರು ಕೇಳಿದ್ರೆ ನೋವಿನ ಮಹಿಳೆ ಅಂತ ಬಿರುದು ಬೇರೆ ಕೊಡ್ತಾ ಇದ್ದಾರೆ ನನ್ಗೆ. ಅದೇನೋ ಗೊತ್ತಿಲ್ಲ. ಅಷ್ಟೆಲ್ಲ ನಾನು ಪೂಜೆ ಮಾಡ್ತೀನಿ, ದೇವರಿಗೆ ಶ್ಲೋಕ ಓದ್ತೀನಿ, ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ದೇವರಿಗೆ ಯಾವ್ದೂನು ಅಂದ್ರೆ ನನ್ ಕಷ್ಟ ಗೊತ್ತೇ ಆಗೋದಿಲ್ವಾ ಅಂತ ಕೆಲವೊಂದ್ ಬಾರಿ ನನ್ಗೆ ಅನಿಸ್ತದೆ. ಏನು ಮಾಡೋದಕ್ಕಾಗೋದಿಲ್ಲ. ಮೇನ್ ರೀಸನ್ ಇದೇನೆ, ಅಂದ್ರೆ ಒಂದಾಗಿದ ನಂತರ ಒಂದು ನನ್ಗೆ ಸಮಸ್ಯೆಗಳು ನನ್ ಬೆನ್ನ ಹಿಂದೆನೆ ಇರ್ತದೆ. ಹಂಗಾಗಿ ನನ್ಗೆ ಊಟ ತಿಂಡಿ ಮಾಡಿದ್ದು ಕೂಡ ಜೀರ್ಣ ಆಗಿ ಸರಿ ಮೈಗೆ ಹಿಡಿಯೋದಿಲ್ಲ. ನೊಂದ ಜೀವನೇ ಎಷ್ಟ್ರ ಮಟ್ಟಿಗೆ ಅಂದ್ರೆ, ತುಂಬಾ ಬಾರಿ ಅನ್ಕೊಳ್ತೀನಿ ವಿಪರೀತ ಟೆನ್ಷನ್ ಮಾಡ್ಕೊಳ್ಬಾರ್ದು, ಜೀವನ ಮುಗ್ದು ಹೋಗಿಲ್ಲ ನೋಡೋಣ, ಈ ತರ ಎಲ್ಲ ವಿಚಾರ ಮಾಡ್ತಿರ್ತೀನಿ ಅಲ್ವಾ. ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿರ್ತೀನಿ. ಅಷ್ಟರಲ್ಲಿ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬಂದು ನಾನು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಏನ್ ಮಾಡಿದ್ರು ಮನೆಯಲ್ಲಿ ಏನಾದ್ರೂ ಅಂದ್ರೆ ಈ ಹೋಮ್ ರೆಮಿಡಿ ಎಲ್ಲ ಮಾಡ್ಕೊಂಡ್ರು ನನ್ ಸರಿ ಹೋಗೋದಿಲ್ಲ, ಆಸ್ಪತ್ರೆಗೆ ಹೋಗ್ಲೇಬೇಕು. ಅದೇನೋ ಗೊತ್ತಿಲ್ಲ, ಈ ಬಾರಿ ಎಲ್ಲಾದ್ರೂ ಒಳ್ಳೆ ಜ್ಯೋತಿಷ್ಯ ಕೇಳ್ಬೇಕಂತ ಅನ್ಕೊಂಡಿದೀನಿ. ಇದೇನು ಆರೋಗ್ಯ ಸಮಸ್ಯೆ ನನ್ ಬಿಟ್ಟೆ ಹೋಗೋದಿಲ್ಲ ಅಂತ. ಹಂಗಂತ ನಾನು ರಾಶಿ ಭವಿಷ್ಯ ಕೇಳ್ಬೇಡಿ, ನಾನು ಕೂಡ ಎಲ್ಲರ ತರ ರಾಶಿ ಭವಿಷ್ಯ ಎಲ್ಲ ಕೇಳ್ತೀನಿ.
ನಂಗೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಲಾಸ್ಟ್ ಮಂತ್ ಇಂದ ಅಂದ್ರೆ ಸುರು ಎಲ್ಲರೂ ಹೇಳ್ತಿರೋದೇನಂದ್ರೆ ಈ ರಾಶಿಯವರಿಗೆ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ದುಡ್ಡಿನ ಸೊನೆ ಮಳೆ. ನನ್ಗೆ ಕೆಲವೊಂದ್ ಬಾರಿ ಜ್ಯೋತಿಷ್ಯ ಹೇಳ್ತಾರಲ್ವ ಸುಧಾರಣೆ ಹಂಗೆಲ್ಲ ಹೇಳ್ತಾರೆ, ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಕೆಲವೊಮ್ಮೆ ನನಗೆ ಅನಿಸ್ತದೆ. ನೀವ್ ಹೇಳ್ತೀರಿ ಬೇಜಾರ್ ಮಾಡ್ಕೊಳ್ಬೇಡಿ ಅಂತ. ನಾನ್ ಬೇಜಾರ್ ಮಾಡ್ಕೊಂಡು ಹೇಳಿಲ್ಲ, ಹಿಂಗೆ ನನ್ಗೆ ಅಂದ್ರೆ ನೆನ್ಪಾಯ್ತು. ಎಷ್ಟು ಜನಕ್ಕೆ ಈ ರಾಶಿ ಭವಿಷ್ಯ ಯೂಟ್ಯೂಬ್ ಅಲ್ಲಿ ಹೇಳ್ತಾರಲ್ವಾ, ನಿಜ ಆಗಿದೆ, ಎಷ್ಟು ಜನಕ್ಕೆ ನಿಜ ಆಗಿದೆ ಅಂತ ಕಮೆಂಟ್ ಮಾಡಿ. 90% ಕಮೆಂಟ್ ಮಾಡಿ ನೀವು ಫಸ್ಟ್. 90 ಆಗ್ಲಿ 1% ಆಗ್ಲಿ ಒಬ್ಬರಾದ್ರೂ ಆಗಿರ್ಬೋದಲ್ಲ, ಸರಿಯಾಗಿರ್ತದೆ. 1% ಯಾರಾದ್ರೂ ಸರಿಯಾಗಿ ಬಿಡ್ಬೋದು, 99% ಯಾರಿಗೂ ಸರಿಯಾಗಿರುವುದಿಲ್ಲ. ಇಷ್ಟ ಹೇಳ್ಬೇಕು ಅಂತ ಅನ್ಸ್ತು. ಈ ವ್ಲಾಗ್ ಅನ್ನ ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಜಾಸ್ತಿ ಏನ್ ವಿಡಿಯೋ ಮಾಡ್ಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ನಮ್ಮ ಮನೆ ನೀರ್ ಮಷಿನ್ ಸೌಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಜೋರ್ ಮಳೆ ಆಗಿತ್ತು, ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಮಳೆ. ಇಲ್ಲೆಲ್ಲ ಗುಡ್ಡ ಕುಸಿದಿದೆಯಂತೆ. ನಮ್ಮ ಮನೆಯವ್ರು ಈಗ ತಾನೇ ಬಂದು ಹೇಳ್ತಾ ಇದ್ರು, ನೀನ್ ನೋಡಿದ್ಯಾ ಗುಡ್ಡ ಕುಸಿದಿದ್ದು ಅಂತ. ನಾನ್ ಕೇಳಿದೆ, ನಾನೆಲ್ಲ ಹೊರಗಡೆ ಹೋಗಿದ್ದೀನಿ ಇವತ್ತು ಅಂತ ಹೇಳಿ. ರಾಮತೀರ್ಥ ಹತ್ರ ಎಲ್ಲ ಗುಡ್ಡ ಕುಸಿದಿದೆಯಂತೆ. ಮಳೆಗಾಲದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಿ. ಹೊರಗಡೆ ಹೋಗುವಾಗ ಎಲ್ಲಾನು ತುಂಬಾ ಜಾಗರೂಕತೆಯಿಂದ ಇರಿ. ದೇವಿ ಮನೆ ಘಟ್ಟದ ಹತ್ರ ಕೂಡ ಗುಡ್ಡ ಕುಸಿತ ಆಗಿದೆ ಅಂತ ಹೇಳ್ಬಿಟ್ಟು ಪೇಪರ್ ಅಲ್ಲಿ, ಮೊಬೈಲ್ ಅಲ್ಲೆಲ್ಲ ನೋಡಿದ್ದೆ. ಸಿಗ್ತೀನಿ ಸ್ನೇಹಿತರೆ ನಾಳೆ ನಾನು. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಶುಕ್ರವಾರ. ನಾನಿಲ್ಲಿ ದೋಸೆ ಅಕ್ಕಿ ಎಲ್ಲಾನು ಈ ತರ ಜರಡಿ ಹಿಡಿತಾ ಇದ್ದೆ. ಸ್ವಲ್ಪ ಈ ಸುರ್ಬಲ ಆಗ್ಬಿಟ್ಟಿತ್ತು, ಹಂಗಾಗಿ ಒಂದು ಪೇಪರ್ ಇಟ್ಕೊಂಡು ಜರಡಿ ಹಿಡಿತಾ ಇದ್ದೀನಿ. ಬಿಸ್ಲಿದ್ರೆ ಬಿಸ್ಲಿಗೆ ಹಾಕ್ಬೋದಿತ್ತು ಅಕ್ಕಿನ. ಈ ವಾಡುಳ ಏನಾದ್ರೂ ಇದ್ರೆಲ್ಲಾನು ಹೊರಟೋಗ್ಬಿಡ್ತಿದೆ ಬಿಸ್ಲಿಗೆ ಹಾಕಿದ್ರೆ. ನಾನ್ ಜರಡಿ ಹಿಡಿದು ಬಿಟ್ಟು ಹಾಕ್ದೆ, ವಾಡುಳೆಲ್ಲ ಉದ್ರು ಹೋಯ್ತು. ನಂತರ ಇನ್ನ ಇವತ್ತು ಬೆಳಿಗ್ಗೆನೆ ಮಂಗ ಬಂದಿತ್ತು ಮನೆ ಹತ್ರ. ಎಷ್ಟೊತ್ತಿತ್ತು ಅಂತಂದ್ರೆ ಏನಿಲ್ಲ ಅಂತಂದ್ರುನು ಒಂದು ಅರ್ಧ ದಿನನೇ ಇತ್ತು ಮನೆ ಹತ್ರ, ಹೋಗ್ತಾನೆ ಇರ್ಲಿಲ್ಲ. ಕೆಲವೊಮ್ಮೆ ಇದು ಅವಾಂತರ ಮಾಡ್ಬಿಡ್ತದೆ ನೋಡಿ ಈ ತರ. ಇವಾಗೇನು ಉದ್ರಿಸ್ತಲ್ವಾ ಇದೇ ರೀತಿ ಸಿಂಟೆಕ್ಸ್ ನೀರಿಂದು ಪೈಪ್ ಎಲ್ಲಾನು ತೆಗ್ದು ಬಿಡ್ತದೆ. ಹಂಗಾಗಿ ಸ್ವಲ್ಪ ಭಯ, ಮಂಗಗಳು ರಾಶಿ ಬಂತು ಅಂತಂದ್ರೆ. ಓಡ್ಸಿದ್ದು ಇವತ್ತು ತುಂಬಾ ಹೊತ್ತು ಓಡಿಸಿದ್ವಿ. ಹಂಗೇನೆ ಮಧ್ಯಾಹ್ನ ಊಟಕ್ಕೆ ನಾನು ರಸಂ ಮಾಡಿದ್ದೆ ಇವತ್ತು. ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿದ್ದೆ ರಸಂ, ಒಂದೇ ದಿನಕ್ಕೆ ಅಂತ ಹೇಳಿ. ಅನ್ನ ಗಂಜಿ ಎಲ್ಲ ಆಗಿತ್ತು. ರಸಂಗೆ ಏನಾದ್ರೂ ನಂಚ್ಕೊಳ್ಳೋದಕ್ ಬೇಕು ಅಂತ ಆಲೂಗಡ್ಡೆ ವಡ ಹಾಕ್ತಾ ಇದ್ದೀನಿ. ಪಲ್ಯ ಮಾಡೋದಕ್ಕೆ ತರಕಾರಿ ಏನು ಕೂಡ ಇರ್ಲಿಲ್ಲ. ತರಕಾರಿ ಎಲ್ಲ ತಂದ್ಕೊಳ್ಬೇಕು, ತರಕಾರಿ ಎಲ್ಲ ಮುಗ್ದೋಗಿದೆ. ನಮ್ ಕಡೆ ಅಂತೂ ತುಂಬಾ ಜೋರ್ ಮಳೆ, ಎಲ್ಲೂ ಹೊರಗಡೆ ಹೋಗೋದಕ್ ಮನ್ಸೇ ಆಗೋದಿಲ್ಲ ಈ ತರ ಮಾರ್ಕೆಟಿಗೆಲ್ಲ ಹೋಗಿ ತರೋದಕ್ಕೆಲ್ಲಾನು. ಇನ್ನ ಆಲೂಗಡ್ಡೆ ವಡ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಈ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ರಸಂ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮೊದ್ಲಿಗೆ 1-2 ಬಂಡಿ ಮಾಡ್ಕೊಂಡೆ, ಹಂಗೆ ಕೆಳಗಡೆ ಅಕ್ಕಗೆ ಆಯಿಗೆಲ್ಲ ಕೊಟ್ಬಿಟ್ ಬಂದೆ ನಾನು ಆಲೂಗಡ್ಡೆ ವಡಾನ. ಇವ್ರು ತುಂಬಾ ಇಷ್ಟ ಪಡ್ತಾರೆ ಈ ಎಣ್ಣೆ ತಿಂಡಿ ಎಲ್ಲಾನು. ಬಜ್ಜಿ ಮಾಡು, ಈ ತರ ಆಲೂಗಡ್ಡೆ ವಡ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ. ಇನ್ನ ಮತ್ತೆ ನಾನು ಮಧ್ಯಾಹ್ನ ಊಟ ಮುಗಿಸಿದ ನಂತರ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ಇವತ್ತಿನ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.